ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪನಿ ಸೆಕ್ರೆಟರಿಯ ಪವರ್ಸ್, ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್ ಅನ್ನ ತಿಳಿಸ್ಕೊಡ್ತೀನಿ. ಒನ್ ಆಫ್ ದಿ ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯೂನಿಟ್ ನಂಬರ್ 4 ಇಂದ ಬರ್ತಕ್ಕಂಥದ್ದು ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಕಂಪನಿ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ ಕಂಪನಿಯ ಸೆಕ್ರೆಟರಿಗೆ ಏನೆಲ್ಲ ಪವರ್ಸ್ ಇರುತ್ತೆ, ಏನೆಲ್ಲ ರೈಟ್ಸ್ ಇರುತ್ತೆ, ಏನೆಲ್ಲ ಲಯಬಿಲಿಟೀಸ್ ಇರುತ್ತೆ ಅಂತ ಕೇಳ್ಬೋದು. ಇದು ಪವರ್ಸ್ ಅಥವಾ ರೈಟ್ಸ್ ಅಂತ ಕರಿತೀವಿ. ನೋಡಿ, ಕಂಪನಿ ಸೆಕ್ರೆಟರಿ ಇಸ್ ಅ ಪರ್ಸನ್ ಒನ್ ಹೂ ಪೊಸೆಸ್ ಆಲ್ ದಿ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಟು ಡಿಸ್ಚಾರ್ಜ್ ವೇರಿಯಸ್ ಡ್ಯೂಟೀಸ್ ಇನ್ ದಿ ಆರ್ಗನೈಸೇಷನ್. ದಟ್ ಪರ್ಸನ್ ಕಾಲ್ಡ್ ಆಸ್ ಕಂಪನಿ ಸೆಕ್ರೆಟರಿ ಅಂತ ಕರಿತೀವಿ. ಅಂದ್ರೆ ಕಂಪನಿ ಸೆಕ್ರೆಟರಿಗೆ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ಸ್ ಇರುತ್ತೆ. ಆ ಕ್ವಾಲಿಫಿಕೇಶನ್ಸ್ ಅನ್ನ ಯಾರು ತಗೊಂಡಿರ್ತಾನೆ ದಟ್ ಪರ್ಸನ್ ಟು ಬಿ ಆಕ್ಟ್ ಎಸ್ ಎ ಕಂಪನಿ ಸೆಕ್ರೆಟರಿಗೆ ಆಕ್ಟ್ ಮಾಡಬಹುದು ಬಿಕಾಸ್ ಆಫ್ ಟು ಡಿಸ್ಚಾರ್ಜ್ ಈಸ್ ರೆಸ್ಪೆಕ್ಟಿವ್ ಡ್ಯೂಟೀಸ್ ಅನ್ನ ಡಿಸ್ಚಾರ್ಜ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ನಿಮಗೆ ಪವರ್ಸ್ ಆರ್ ರೈಟ್ಸ್ ಬರೀ ಇದನ್ನ ಕೇಳಿದ್ರೆ ಸೆಕ್ಷನ್ ಬಿ ಕೇಳ್ತಾರೆ. ಸೆಕ್ಷನ್ ಬಿ ಕೇಳಿದ್ರೆ ನೀವು ಇಷ್ಟು ಪಾಯಿಂಟ್ ಅನ್ನ ಬರೆದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಯಾವ ತರ ಎಕ್ಸ್ಪ್ಲೈನ್ ಮಾಡಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಈ ಒಂದು ಆನ್ಸರ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಕೋಬಹುದು. ಬನ್ನಿ ಏನೆಲ್ಲ ಪವರ್ಸ್ ಇದೆ ನೋಡೋಣ. ಫಸ್ಟ್ ಒನ್ ಸೂಪರ್ವಿಷನ್ ಅಂಡ್ ಕಂಟ್ರೋಲ್ ಅಂತ ಕರಿತೀವಿ. ನೋಡಿ, ಕಂಪನಿ ಸೆಕ್ರೆಟರಿ ಕಂಪನಿಲಿ ಹೆಡ್ ಆಫ್ ದಿ ಆಫೀಸ್ ಆಫ್ ದಿ ಆರ್ಗನೈಸೇಷನ್ ಅವನೇ ಹೆಡ್ ಆಗಿರ್ತಾನೆ. ಹಾಗಾಗಿ ಅವನೇ ಹೆಡ್ ಅಂತ ಬಂದಾಗ ಈ ಕ್ಯಾನ್ ಸೂಪರ್ವೈಸ್, ಈ ಕ್ಯಾನ್ ಕಂಟ್ರೋಲ್, ಈ ಕ್ಯಾನ್ ಡೈರೆಕ್ಟ್ ಈಚ್ ಅಂಡ್ ಎವರಿ ಒನ್ ದೋಸ್ ಹೂ ಆರ್ ಸಬಾರ್ಡಿನೇಟ್ ಟು ಕಂಪನಿ ಸೆಕ್ರೆಟರಿ. ಕಂಪನಿ ಸೆಕ್ರೆಟರಿ ಯಾರೆಲ್ಲ ಸಬಾರ್ಡಿನೇಟ್ ಇರ್ತಾರೆ ಅವ್ರನ್ನ ಸೂಪರ್ವೈಸ್ ಮಾಡ್ಬೋದು, ಡೈರೆಕ್ಟ್ ಮಾಡ್ಬೋದು, ಕಂಟ್ರೋಲ್ ಅನ್ನ ಮಾಡ್ಬೋದು. ಆ ಒಂದು ಪವರ್ಸ್ ಕಂಪನಿ ಸೆಕ್ರೆಟರಿಗೆ ಕೊಟ್ಟಿರ್ತಾರೆ. ಅದು ಸೂಪರ್ವಿಷನ್ ಅಂಡ್ ಕಂಟ್ರೋಲ್ ಅಂತ ಕರಿತೀವಿ. ಸೈನಿಂಗ್ ಅಥಾರಿಟಿ ಅಂತ ಹೇಳಿದ್ರೆ ಕಂಪನಿ ಸೆಕ್ರೆಟರಿ ಪ್ರಿನ್ಸಿಪಲ್ ಆಫೀಸರ್ ಆಫ್ ದಿ ಆರ್ಗನೈಸೇಷನ್ ಆಗಿರ್ತಾನೆ. ಅವರು ಪ್ರಿನ್ಸಿಪಲ್ ಆಫೀಸರ್ ಆಗಿರೋದ್ರಿಂದ ಅವ್ರಿಗೆ ಒಂದು ಪವರ್ಸ್ ಇರುತ್ತೆ. ಈ ಕ್ಯಾನ್ ಏಬಲ್ ಟು ಸೈನ್ ಆನ್ ಬಿಹಾಫ್ ಆಫ್ ಕಂಪನಿ ಆಲ್ ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಮೀಟಿಂಗ್, ಆಲ್ ದಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆನ್ ಬಿಹಾಫ್ ಆಫ್ ಕಂಪನಿ. ನೋಟಿಸ್ ಅಲ್ಲಿ ಆಗಿರ್ಬೋದು, ರಿಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಮಿನಿಟ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಮೀಟಿಂಗ್ಸ್ ಅಲ್ಲಿ ಆಗಿರ್ಬೋದು. ಆನ್ ಬಿಹಾಫ್ ಆಫ್ ಕಂಪನಿ ಸೆಕ್ರೆಟರಿ ಹ್ಯಾಸ್ ರೈಟ್ ಟು ಸೈನ್ ಆನ್ ದಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ತಕ್ಕಂಥ ಒಂದು ರೈಟ್ಸ್ ಕಂಪನಿ ಸೆಕ್ರೆಟರಿಗೆ ಕೊಟ್ಟಿರ್ತಾರೆ. ಬಿಕಾಸ್ ಈಸ್ ದ ಪ್ರಿನ್ಸಿಪಲ್ ಆಫೀಸರ್ ಆಫ್ ದಿ ಆರ್ಗನೈಸೇಷನ್ ಆಗಿರೋದ್ರಿಂದ ಕಂಪನಿ ಸೆಕ್ರೆಟರಿ ಕ್ಯಾನ್ ಪುಟ್ ದಿ ಸಿಗ್ನೇಚರ್ ಆನ್ ಕಾಂಟ್ರಾಕ್ಟ್, ಆನ್ ಪ್ರೊಸೀಡಿಂಗ್ಸ್ ಆಫ್ ದಿ ಮೀಟಿಂಗ್ಸ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಬಹುದು. ಎಕ್ಸ್ರೈಸಿಂಗ್ ಪವರ್, ಮೂರನೇ ಪವರ್ ಹೇಳುತ್ತೆ. ಎಕ್ಸ್ರೈಸಿಂಗ್ ಪವರ್ಸ್ ಅಂತ ಹೇಳಿದ್ರೆ ಕಂಪನಿ ಸೆಕ್ರೆಟರಿ ಹ್ಯಾಸ್ ದ ರೈಟ್ ಟು ಅಪ್ಲೈ ದಿ ಪವರ್ಸ್ ವಿಚ್ ಇಸ್ ಆಥರೈಸ್ಡ್ ಬೈ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನೆಲ್ಲ ಪವರ್ಸ್ ಅನ್ನ ಕೊಟ್ಟಿರ್ತಾರೆ ಆ ಎಲ್ಲಾ ಪವರ್ಸ್ ಅನ್ನ ಯೂಸ್ ಮಾಡ್ಕೊಳ್ತಕ್ಕಂತ, ಅಪ್ಲೈ ಮಾಡ್ಕೊಳ್ತಕ್ಕಂತ ರೈಟ್ಸ್ ಕಂಪನಿ ಸೆಕ್ರೆಟರಿಗೆ ಇರುತ್ತೆ. ಅಂದ್ರೆ ಎಕ್ಸ್ರೈಸಿಂಗ್ ಪವರ್ಸ್ ಅಂದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕಂಪನಿ ಸೆಕ್ರೆಟರಿಗೆ ಏನ್ ರೈಟ್ಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಅವನು ಯೂಸ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಆ ಒಂದು ರೈಟ್ಸ್ ಕಂಪನಿ ಸೆಕ್ರೆಟರಿಗೆ ಇರುತ್ತೆ. ಇಶ್ಯೂಯಿಂಗ್ ಟೆಸ್ಟಿಮೋನಿಯಲ್ ಅಂದ್ರೆ ಕಂಪನಿ ಸೆಕ್ರೆಟರಿ ಕ್ಯಾನ್ ಇಶ್ಯೂ ಟೆಸ್ಟಿಮೋನಿಯಲ್ ಟು ಇಟ್ಸ್ ಕಂಪನಿ ಎಂಪ್ಲಾಯೀಸ್ ಆನ್ ಬಿಹಾಫ್ ಆಫ್ ಕಂಪನಿ. ಕಂಪನಿಯ ಪರವಾಗಿ ಎಂಪ್ಲಾಯೀಸ್ಗೆ ಟೆಸ್ಟಿಮೋನಿಯಲ್ ನ ಇಶ್ಯೂ ಮಾಡಬಹುದು ಆನ್ ಬಿಹಾಫ್ ಆಫ್ ಕಂಪನಿ. ಅಂದ್ರೆ ಎಂಪ್ಲಾಯೀಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಪ್ರಿಸಿಯೇಷನ್ಸ್ ಅನ್ನ ಮಾಡೋದಾಗಿರ್ಬೋದು, ಅಥವಾ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಬಂದಾಗ ಅವ್ರಿಗೆ ಕಂಪನಿಯ ಪರವಾಗಿ ಅವ್ರಿಗೆ ನೋಟಿಸ್ ಅನ್ನ ಕೊಡ್ತಕ್ಕಂಥದ್ದು. ಇಶ್ಯೂಯಿಂಗ್ ಟೆಸ್ಟಿಮೋನಿಯಲ್ ಕೊಡೋದು ಎಂಪ್ಲಾಯೀಸ್ಗೆ ಆನ್ ಬಿಹಾಫ್ ಆಫ್ ಕಂಪನಿ ಪರವಾಗಿ ಕಂಪನಿ ಸೆಕ್ರೆಟರಿ ಕೊಡಬಹುದು. ಕ್ಲೈಮಿಂಗ್ ಈ ಸ್ಯಾಲರಿ ಅಂಡ್ ಡ್ಯಾಮೇಜ್, ಈ ಒಂದು ರೈಟ್ಸ್ ಕೂಡ ಕಂಪನಿ ಸೆಕ್ರೆಟರಿಗೆ ಇರುತ್ತೆ. ಆಸ್ ಪರ್ ದಿ ಕಾಂಟ್ರಾಕ್ಟ್ ನ ಪ್ರಕಾರ ಏನ್ ಕಂಪನಿ ಸೆಕ್ರೆಟರಿ ಒಂದು ಕಂಪನಿಗೆ ಅಪಾಯಿಂಟ್ ಆಗಿರ್ತಾನೆ, ಅವನು ಏನ್ ಸರ್ವಿಸಸ್ ಅನ್ನ ಕೊಟ್ಟಿರ್ತಾನೆ ಆ ಸರ್ವಿಸಸ್ಗೆ ಅವನ ರೈಟ್ಸ್ ಇರುತ್ತೆ. ಈ ಕ್ಯಾನ್ ಏಬಲ್ ಟು ಕ್ಲೈಮ್ ಈ ಸ್ಯಾಲರಿ ಅಂಡ್ ಡ್ಯಾಮೇಜಸ್ ಅಂತ ಹೇಳಿದ್ರೆ ಅವನ ಕೆಲಸದಿಂದ ತೆಗೆದಾಕಿದ್ರೆ ವಿತೌಟ್ ನೋಟಿಸ್ ಅನ್ನ ಕೊಡದೆ ಪ್ರಾಯರ್ ಪೀರಿಯಡ್ ಇನ ಮುಗಿದಲ್ಲೇ ಅವನ ಟರ್ಮಿನೇಟ್ ಮಾಡಿದ್ರೆ ಅವ್ನಿಗೆ ಏನ್ ಲಾಸ್ ಆಗಿರುತ್ತೆ ಅದನ್ನ ಕೋರ್ಟ್ಗೆ ಹೋಗ್ಬಿಟ್ಟು ಅವನು ಆ ಡ್ಯಾಮೇಜಸ್ ಅನ್ನ ಕ್ಲೈಮ್ ಮಾಡ್ಕೊಳ್ತಕ್ಕಂತ ರೈಟ್ಸ್ ಇರುತ್ತೆ. ಆ ಒಂದು ರೈಟ್ಸ್ ಕಂಪನಿ ಸೆಕ್ರೆಟರಿಗೆ ಇರುತ್ತೆ. ಕ್ಲೈಮಿಂಗ್ ಸ್ಯಾಲರಿ ಅಂಡ್ ಡ್ಯಾಮೇಜಸ್ ಅಂತ ಕರೀತಾರೆ. ಹಾಗಾಗಿ ಅವನು ಕಂಪನಿಯ ಮೇಲೆ ಲೀಗಲ್ ಆಕ್ಷನ್ಸ್ ಅನ್ನ ತಗೊಂಡು ಅವ್ನ ಏನ್ ಡ್ಯಾಮೇಜ್ ಆಗಿರುತ್ತೆ ಅದನ್ನ ಪಡ್ಕೋಬಹುದು. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಅನ್ನೋ ರೈಟ್ಸ್ ಇರುತ್ತೆ. ಇದು ಯಾವಾಗ ಬರುತ್ತೆ ಅಂದ್ರೆ ಕಂಪನಿ ವೈಂಡ್ ಅಪ್ ಆಗ್ತಾ ಇದೆ ಅಂತ ಬಂದಾಗ ಕಂಪನಿ ಸೆಕ್ರೆಟರಿಗೆ ಏನಾದ್ರೂ ಡ್ಯೂ ಇದ್ರೆ, ಬ್ಯಾಲೆನ್ಸ್ ಕಂಪನಿ ಕಡೆಯಿಂದ ಕೊಡ್ಬೇಕಾಗಿರೋದು ಏನಾದ್ರು ಡ್ಯೂ ಇದ್ರೆ, ಸೊ ಆ ಒಂದು ಸಂದರ್ಭದಲ್ಲಿ ಫಸ್ಟ್ ಪ್ರಯಾರಿಟಿ ಕಂಪನಿ ಸೆಕ್ರೆಟರಿಗೆ ಬರುತ್ತೆ. ಯಾಕಂದ್ರೆ ಅವನ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಆಗಿ ಟ್ರೀಟ್ ಮಾಡಿ ಅಂತ ಹೇಳುತ್ತೆ. ಸೊ ಯಾವಾಗ ಅಂತ ಹೇಳಿದ್ರೆ ಡ್ಯೂರಿಂಗ್ ದಿ ವೈಂಡಿಂಗ್ ಅಪ್ ಆಫ್ ಕಂಪನಿ ಸೆಕ್ರೆಟರಿ ಕ್ಯಾನ್ ಕ್ಲೈಮ್ ಇಸ್ ಲೀಗಲ್ ಡ್ಯೂಸ್ ಲೈಕ್ ಎ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ತರ ಅವರು ಕ್ಲೈಮ್ ಮಾಡ್ಕೋಬಹುದು.
ಅಂಡ್ ಒಂದು ಕಾಮನ್ ರೈಟ್ಸ್ ಇರುತ್ತೆ ಅಟೆಂಡಿಂಗ್ ಮೀಟಿಂಗ್ ಅಂತ. ಕಂಪನಿ ಸೆಕ್ರೆಟರಿ ಕಂಪನಿಯ ಎಲ್ಲಾ ಮೀಟಿಂಗ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ರೈಟ್ಸ್ ಕಂಪನಿ ಸೆಕ್ರೆಟರಿಗೆ ಇರುತ್ತೆ. ಇದು ರೈಟ್ಸ್ ಅಥವಾ ಡ್ಯೂಟೀಸ್ ಒಂದು 2 ಲೈನ್ಸ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಪವರ್ಸ್ ಅಥವಾ ರೈಟ್ಸ್ ಅಂತ ಸೆಕ್ಷನ್ ಬಿ ಕೇಳಿದ್ರೆ ಇದೊಂದೇ ಕೇಳ್ತಾರೆ. ಸೆಕ್ಷನ್ ಸಿ ಏನಾದ್ರು ಕೇಳಿದ್ರೆ ಈ ಪವರ್ಸ್ ಜೊತೆಗೆ ಮತ್ತೆ ನಿಮ್ಗೆ ಏನು ಫಂಕ್ಷನ್ಸ್ ಅನ್ನ ಕೇಳ್ತಾರೆ ಅಥವಾ ಡ್ಯೂಟೀಸ್ ಅನ್ನ ಕೇಳ್ತಾರೆ. ಸೊ ಹಾಗಾಗಿ ಎಕ್ಸ್ಪ್ಲೈನ್ ದ ಡ್ಯೂಟೀಸ್ ಅಂಡ್ ಫಂಕ್ಷನ್ಸ್ ಆಫ್ ಕಂಪನಿ ಅಂತ ಕೇಳ್ತಾರೆ, ಅಥವಾ ರೈಟ್ಸ್ ಅಂಡ್ ಡ್ಯೂಟೀಸ್ ಎರಡು ಕೂಡ ಕೇಳ್ಬೋದು. ಇದು ಕೂಡ ನೀವು ತಿಳ್ಕೊಂಡಿರ್ಬೇಕು. ಸೊ ಸೆಕ್ರೆಟರಿ ಅದನ್ನು ಕಂಪನಿಲಿ ಅಪಾಯಿಂಟ್ ಆಗಿದ್ದಾನೆ ಅಂದ್ರೆ ತುಂಬಾ ವೇರಿಯಸ್ ಡ್ಯೂಟೀಸ್ ಅನ್ನ ಮಾಡಬೇಕು. ಆ ಡ್ಯೂಟೀಸ್ ಅನ್ನ 2 ತರ ಕ್ಲಾಸಿಫೈಡ್ ಮಾಡ್ತೀವಿ. ಒಂದು ಸ್ಟ್ಯಾಟ್ಯೂಟರಿ ಡ್ಯೂಟೀಸ್, ಮೊದಲನೇದು ಬಂದು ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಅಂತ ಕರಿತೀವಿ. ಎರಡನೇದು ಬಂದು ಜನರಲ್ ಡ್ಯೂಟೀಸ್ ಅಂತ ಕರಿತೀವಿ. ನೋಡಿ, ಜನರಲ್ ಡ್ಯೂಟೀಸ್ ಅಲ್ಲಿ ಮತ್ತೆ ನಾವು 5 ತರ ಕ್ಲಾಸಿಫೈಡ್ ಮಾಡಿದೀವಿ. ಡ್ಯೂಟೀಸ್ ಇನ್ ರಿಲೇಷನ್ ಟು ಡೈರೆಕ್ಟರ್ಸ್, ಡೈರೆಕ್ಟರ್ಗೆ ಸಪರೇಟ್ ಡ್ಯೂಟೀಸ್ ಮಾಡಬೇಕು. ಡ್ಯೂಟೀಸ್ ಇನ್ ರಿಲೇಷನ್ ಟು ಶೇರ್ ಹೋಲ್ಡರ್ಸ್ಗೆ ಸಪರೇಟ್ ಡ್ಯೂಟೀಸ್ ಮಾಡಬೇಕು. ಡ್ಯೂಟೀಸ್ ಟುವರ್ಡ್ಸ್ ಆರ್ಗನೈಸೇಷನ್ ಮತ್ತೆ ಆಫೀಸ್ಗೆ ಸಂಬಂಧ ಡ್ಯೂಟೀಸ್ ಅನ್ನ ಮಾಡಬೇಕಾಗುತ್ತೆ. ಡ್ಯೂಟೀಸ್ ಇನ್ ರಿಲೇಷನ್ ಟು ಪಬ್ಲಿಕ್ಗೆ ಸಂಬಂಧಪಟ್ಟ ಡ್ಯೂಟೀಸ್ ಬೇರೆ ಇದೆ. ಅಂಡ್ ಸಮ್ ಆಫ್ ದಿ ಅದರ್ ಡ್ಯೂಟೀಸ್ ಅಂತ ಕರಿತೀವಿ. ಹಾಗಾಗಿ ನಿಮ್ಗೆ ಪಾಯಿಂಟ್ಸ್ ತಿಳ್ಕೊಳ್ಳಿ ಫಸ್ಟ್, ನೀವು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀರಾ. ಡ್ಯೂಟೀಸ್ ಆಫ್ ಕಂಪನಿ ಸೆಕ್ರೆಟರಿ ಅಂದ್ರೆ ಓನ್ಲಿ ದೇರ್ ಆರ್ 2 kinds of duties. One is statutory duties, another one is general duty. General duties are further classified into 5 different category: duties in relation to directors, in relation to shareholders, in relation to office and organization, in relation to public, and some of the miscellaneous duties ಅಂತ ಕರಿತೀವಿ. ನೋಡಿ, ಫಸ್ಟ್ ಒನ್ ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಅಂತ ಹೇಳಿದ್ರೆ ಏನು ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಅಂತ ಹೇಳಿದ್ರೆ, ನೋಡಿ, ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಆಫ್ ಕಂಪನಿ ಸೆಕ್ರೆಟರೀಸ್ ಏನಿರುತ್ತೆ ಅದನ್ನ ಯಾರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಯಾರು ಕೊಡ್ತಾರೆ ಅಂದ್ರೆ ಕಂಪನೀಸ್ ಆಕ್ಟ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಆಕ್ಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಆಗಿರ್ಬೋದು, ಕಾಂಟ್ರಾಕ್ಟ್ ಆಕ್ಟ್ ಆಗಿರ್ಬೋದು, MRTP ಆಕ್ಟ್ ಆಗಿರ್ಬೋದು, ಆರ್ ಎನಿ ಅದರ್ ಲೆಜಿಸ್ಲೇಟಿವ್ ಆಕ್ಟ್ ಆಗಿರ್ಬೋದು, ಲೈಕ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಗಲಿ, ಸೇಲ್ಸ್ ಟ್ಯಾಕ್ಸ್ ಆಗಲಿ, ಇದು ಎಲ್ಲಾ ತರದ ಆಕ್ಟ್ಸ್ ಏನಿರುತ್ತೆ. ಸೊ ಆ ಒಂದು ಡ್ಯೂಟೀಸ್ ಅನ್ನ ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಅಂತ ಕರಿತೀವಿ. ಅಂದ್ರೆ ಕಂಪನೀಸ್ ಆಕ್ಟ್ ಆಗಿರ್ಬೋದು ಅಥವಾ ಎನಿ ಅದರ್ ಲೆಜಿಸ್ಲೇಟಿವ್ ಆಕ್ಟ್ ಏನ್ ಪ್ರಿಸ್ಕ್ರೈಬ್ ಮಾಡ್ಕೊಡುತ್ತೆ ಆ ಎಲ್ಲಾ ಆಕ್ಟ್ ನ ಪ್ರಕಾರ ಕಂಪನಿ ಸೆಕ್ರೆಟರಿ ಅಲ್ಲಿ ಏನ್ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಹೇಳುತ್ತೆ ಆ ಒಂದು ಕೆಲಸವನ್ನ ಕಂಪನಿ ಸೆಕ್ರೆಟರಿನೇ ಮಾಡಬೇಕಾಗುತ್ತೆ. ಲೈಕ್ ಮೇಂಟೆನೆನ್ಸ್ ಆಫ್ ಬುಕ್ಸ್ ಅಂಡ್ ರಿಜಿಸ್ಟರ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ಫೈಲಿಂಗ್ ನೆಸೆಸರಿ ರಿಟರ್ನ್ಸ್ ಅನ್ನ ರಿಜಿಸ್ಟರ್ ಆಫ್ ಕಂಪನಿಗೆ ಫೈಲ್ ಮಾಡಬೇಕಾಗುತ್ತೆ. ಅಂಡ್ ದಟ್ ಈಸ್ ವಾಟ್ ಇಶ್ಯೂಂಗ್ ಆಫ್ ಶೇರ್ಸ್, ಡಿಬೆಂಚರ್, ಬಾಂಡ್ಸ್ ಅನ್ನ ಅಲೋಕೇಟ್ ಮಾಡೋದಾಗಿರ್ಬೋದು, ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಫರ್ಫಿಟೆಡ್ ಮಾಡೋದಾಗಿರ್ಬೋದು, ಅಂಡ್ ಅಟೆಂಡಿಂಗ್ ವೇರಿಯಸ್ ಮೀಟಿಂಗ್ಸ್ ಅನ್ನ ಅಟೆಂಡ್ ಮಾಡೋದಾಗಿರ್ಬೋದು, ರೆಕಾರ್ಡಿಂಗ್ ದಿ ಪ್ರೊಸೀಡಿಂಗ್ಸ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಸೇಫ್ ಕಸ್ಟಡಿ ಆಫ್ ಕಾಮನ್ ಸೀಲ್ ನ ಯಾವ ತರ ಪ್ರಾಪರ್ ಆಗಿ ಯೂಸ್ ಮಾಡಬೇಕು ಅನ್ನೋದಾಗಿರೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ನ ಹೇಗೆ ಡಿಡಕ್ಟ್ ಮಾಡಬೇಕು, ಅಥವಾ ಸ್ಟಾಂಪ್ ಡ್ಯೂಟಿನ ಯಾವ ತರ ಅಪ್ಲೈ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗೆ, ಇದೆಲ್ಲದೂ ಕೂಡ ಕಂಪನಿ ಸೆಕ್ರೆಟರಿನೇ ಮಾಡಬೇಕಾಗತ್ತೆ. ಹಾಗಾಗಿ ಕಂಪನಿ ಸೆಕ್ರೆಟರಿಗೆ ಸಂಬಂಧಪಟ್ಟ ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಅನ್ನ ಯಾರು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂದ್ರೆ ಒಂದು ಕಂಪನೀಸ್ ಆಕ್ಟ್ ನ ಪ್ರಕಾರನೂ ಅವ್ರು ಫಾಲೋ ಮಾಡಬೇಕು. ಜೊತೆಗೆ ಅದರ್ ಲೆಜಿಸ್ಲೇಟಿವ್ ಆಕ್ಟ್ ಲೈಕ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಕ್ಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಆಗಿರ್ಬೋದು, ESA ಆಕ್ಟ್ ಆಗಿರ್ಬೋದು, PF ಆಕ್ಟ್ ಆಗಿರ್ಬೋದು, ಆ ಆಕ್ಟ್ ನ ಕೆಲವೊಂದು ಡ್ಯೂಟೀಸ್ ಅನ್ನ ಕಂಪನಿ ಸೆಕ್ರೆಟರಿ ಮಾಡಬೇಕು. ಅದನ್ನೇ ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಅಂತ ಕರಿತೀವಿ. ಡ್ಯೂಟೀಸ್ ಇನ್ ರಿಲೇಷನ್ ಟು ಜನರಲ್ ಅಂತ ಬಂದಾಗ, ದಟ್ ಈಸ್ ಜನರಲ್ ಡ್ಯೂಟೀಸ್ ಅಂತ ಹೇಳಿದ್ರೆ, ಡ್ಯೂಟೀಸ್ ಇನ್ ರಿಲೇಷನ್ ಟು ಡೈರೆಕ್ಟರ್ ಅಂದ್ರೆ ನೋಡಿ, ಡೈರೆಕ್ಟರ್ಗೆ ಸಂಬಂಧಪಟ್ಟ ಕೆಲವೊಂದು ಡ್ಯೂಟೀಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಸೆಕ್ರೆಟರಿ ಅದನ್ನು ಡೈರೆಕ್ಟರ್ಗೆ ಕರೆಸ್ಪಾಂಡೆಂಟ್ ಆಗಿ ಆಕ್ಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟರ್ಗೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ಏನಾದ್ರು ಹೇಳಿದ್ರೆ ಅದಕ್ಕೆ ಎಲ್ಲ ಕೆಲಸವನ್ನ ಮಾಡಬೇಕಾಗುತ್ತೆ. ಲೈಕ್ ಬೋರ್ಡ್ ಮೀಟಿಂಗ್ ಅನ್ನ ಕನ್ವೆ ಮಾಡೋದಾಗಿರ್ಬೋದು ಅಂಡರ್ ದಿ ಡೈರೆಕ್ಷನ್ ಆಫ್ ದಿ ಡೈರೆಕ್ಟರ್ ನ ಪ್ರಕಾರ, ಅಥವಾ ಪ್ರಿಪೇರ್ ಮಿನಿಟ್ಸ್ ಆಫ್ ಮೀಟ್ ಅನ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಎಕ್ಸಿಕ್ಯೂಟ್ ಮಾಡೋದಾಗಿರ್ಬೋದು, ಆರ್ಡರ್ ಅನ್ನ ಅಥವಾ ಇನ್ಸ್ಟ್ರಕ್ಷನ್ಸ್ ಅನ್ನ ಟಾಪ್ ಲೆವೆಲ್ ಏನ್ ಕೊಟ್ಟಿರ್ತಾರೆ. ಅಂಡ್ ಕಂಪನಿ ಸೆಕ್ರೆಟರಿ ಅದನ್ನು ಈ ಕ್ಯಾನ್ ಆಲ್ಸೋ ಅಡ್ವೈಸ್ ವೇರಿಯಸ್ ಮ್ಯಾಟರ್ಸ್ ಟು ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅಡ್ವೈಸ್ ಅನ್ನ ಮಾಡಬಹುದು. ಈ ತರ ಡ್ಯೂಟೀಸ್ ಅನ್ನ ಕಂಪನಿ ಸೆಕ್ರೆಟರಿ ಡೈರೆಕ್ಟರ್ಗೆ ಮಾಡಬೇಕಾಗತ್ತೆ. ಅಂಡ್ ಡ್ಯೂಟೀಸ್ ಇನ್ ರಿಲೇಷನ್ ಟು ಶೇರ್ ಹೋಲ್ಡರ್ಸ್ ಅಂತ ಬಂದಾಗ, ಕಂಪನಿ ಸೆಕ್ರೆಟರಿ ಈಸ್ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ಶೇರ್ ಹೋಲ್ಡರ್ಸ್ ಅಂಡ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಕಮ್ಯುನಿಕೇಟ್ ಆಗಿ ಯಾರು ಆಕ್ಟ್ ಮಾಡ್ತಾರೆ ಅಂದ್ರೆ ಕಂಪನಿ ಸೆಕ್ರೆಟರಿನ ಆಕ್ಟ್ ಮಾಡತಕ್ಕಂಥದ್ದು. ಹಾಗಾಗಿ ಶೇರ್ ಹೋಲ್ಡರ್ಸ್ ಒಂದು ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಕೂಡ ಕಂಪನಿ ಸೆಕ್ರೆಟರಿಯ ಡ್ಯೂಟೀಸ್ ಆಗಿರುತ್ತೆ. ಸೊ ಹಾಗಾಗಿ ಕಂಪನಿ ಸೆಕ್ರೆಟರಿ ಆಗಿರೋನು ಶೇರ್ ಹೋಲ್ಡರ್ಸ್ ನ ಏನೆಲ್ಲ ಕ್ವೈರೀಸ್ ಇರುತ್ತೆ ಎಲ್ಲದನ್ನ ಕೇಳಬೇಕಾಗುತ್ತೆ. ಅವ್ರಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗುತ್ತೆ. ಲೈಕ್ ಅಲಾಟ್ಮೆಂಟ್ ಆಫ್ ಶೇರ್ಸ್ ಆಗಿರ್ಬೋದು, ಇಶ್ಯೂ ಆಫ್ ಶೇರ್ಸ್ ಬಗ್ಗೆ ಆಗಿರ್ಬೋದು, ಡಿವಿಡೆಂಡ್ ಬಗ್ಗೆ ಆಗಿರ್ಬೋದು, ನೋಟಿಸ್
ಆಕ್ಟಿವಿಟೀಸ್ ಬಗ್ಗೆ ಆಗಿರ್ಬೋದು, ಮೀಟಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ಎನಿ ಅದರ ಎಂಕ್ವೈರಿ ಆಗಿರ್ಬೋದು, ಕಾಲ್ಸ್ ಇನ್ ಅರಿಯರ್ಸ್ ಬಗ್ಗೆ ಆಗಿರ್ಬೋದು, ಅಪ್ಲಿಕೇಶನ್ಸ್ ಬಗ್ಗೆ ಆಗಿರ್ಬೋದು, ಫರ್ಫಿಟೆಡ್ ಶೇರ್ಸ್ ಬಗ್ಗೆ ಆಗಿರ್ಬೋದು, ಎನಿಥಿಂಗ್ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟ ಎಲ್ಲಾ ಡ್ಯೂಟೀಸ್ ಅನ್ನ ಕಂಪನಿ ಸೆಕ್ರೆಟರಿನೇ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅವನು ಶೇರ್ ಹೋಲ್ಡರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಮಧ್ಯದಲ್ಲಿ ಕಮ್ಯುನಿಕೇಟ್ ಆಗಿ ಆಕ್ಟ್ ಮಾಡ್ತಕ್ಕಂಥದ್ದು ಸೆಕ್ರೆಟರಿನೇ ಆಗಿರ್ತಾನೆ. ಅಂಡ್ ಡ್ಯೂಟೀಸ್ ಟುವರ್ಡ್ಸ್ ಆರ್ಗನೈಸೇಷನ್ ಆಫೀಸ್ ಅಂತ ಬಂದಾಗ, ಕಂಪನಿ ಸೆಕ್ರೆಟರಿ ಹೆಡ್ ಆಫ್ ದಿ ಆಫೀಸ್ ಆಫ್ ದಿ ಆರ್ಗನೈಸೇಷನ್ ಈಸ್ ದ ಪ್ರಿನ್ಸಿಪಲ್ ಆಫೀಸರ್ ಆಫ್ ದಿ ಆರ್ಗನೈಸೇಷನ್ ಅಂತ ಬಂದಾಗ, ಅವನು ಆಫೀಸ್ ಅಂಡ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ವರ್ಕ್ ಅನ್ನ ಜಾಸ್ತಿ ಎಂಪ್ಲಾಯೀಸ್ ಅನ್ನ ಯೂಸ್ ಮಾಡೋದ್ರಲ್ಲಿ ಮ್ಯಾಕ್ಸಿಮಮ್ ವರ್ಕ್ ಅನ್ನ ಮಾಡಿಸೋ ತರ ಆಗಿರ್ಬೋದು, ಅಥವಾ ಪ್ರಾಪರ್ ಆಗಿ ಅವರ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಾಗಿರ್ಬೋದು. ಇದೆಲ್ಲದೂ ಕೂಡ ಅಂದ್ರೆ ಫೈಲಿಂಗ್ ಮಾಡೋದಾಗಿರ್ಬೋದು, ಅಕೌಂಟ್ಸ್ ಅನ್ನ ನೋಡ್ಕೊಳ್ಳೋದಾಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಆ ಒಂದು ಆರ್ಗನೈಸೇಷನ್ ಮತ್ತೆ ಆಫೀಸ್ಗೆ ಸ್ಟಾಫ್ ಅನ್ನ ಅಪಾಯಿಂಟ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಸೂಟೇಬಲ್ ಪರ್ಸನ್ ಅಪಾಯಿಂಟ್ ಮಾಡ್ಕೊಳ್ಳೋದು, ಇದೆಲ್ಲದೂ ಕೂಡ ಅವಂದೇ ಡ್ಯೂಟೀಸ್ ಆಗಿರುತ್ತೆ. ಅಂಡ್ ಜನರಲ್ ಪಬ್ಲಿಕ್ಗೆ ಕೆಲವೊಂದು ಡ್ಯೂಟೀಸ್ ಅನ್ನ ಮಾಡಬೇಕಾಗತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಂಪನಿಗೆ ಸಂಬಂಧಪಟ್ಟ ಎಲ್ಲಾ ಇನ್ಫಾರ್ಮೇಶನ್ಸ್ ಅನ್ನ ಕಂಪನಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ಪಬ್ಲಿಕ್ಗೆ ಕಂಪನಿ ಸೆಕ್ರೆಟರಿ ಅದನ್ನು ಪ್ರಾಸ್ಪೆಕ್ಟ್ ಮುಖಾಂತರ ಏನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಅಂದ್ರೆ ಯಾಕೆಂದ್ರೆ ಕಂಪನಿಗೆ ಪಬ್ಲಿಕ್ ಇಂದಾನೆ ಅವರು ಏನು ಫಂಡ್ಸ್ ಅನ್ನ ರೈಸ್ ಮಾಡೋದ್ರಿಂದ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ಯಾರು ಇರ್ತಾರೆ ಅವ್ರಿಗೆ ರಿಯಲ್ ಆಗಿ ಕಂಪನಿಗೆ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗತ್ತೆ. ಅಂಡ್ ಸಮ್ ಆಫ್ ದಿ ಮಿಸಲೇನಿಯಸ್ ಡ್ಯೂಟೀಸ್ ಅನ್ನು ಕೂಡ ಕಂಪನಿ ಸೆಕ್ರೆಟರಿ ಮಾಡಬೇಕಾಗುತ್ತೆ. ಇದು ರೈಟ್ಸ್ ಮತ್ತೆ ಡ್ಯೂಟೀಸ್ ಅನ್ನ ಕಂಪನಿ ಸೆಕ್ರೆಟರಿ ಮೇಲೆ ಹೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಷ್ಟನ್ನ ನೀವು ನೋಡ್ಕೋಬೇಕು. ಸೊ ಇದನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.